ವೀಕ್ಷಕರೇ, ನಾವು ಇವತ್ತು ನೆಲಮಂಗಲ ತಾಲೂಕು ಸೋಲೂರು ಹೋಬಳಿಯ ಮೋಟ್ಕಾನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಕ್ಕಿನಾಳು ಕಾಲೋನಿಯಲ್ಲಿ ಇದ್ದೀವಿ. ಕಾರಣ ಏನಂದರೆ, ನಾನು ಹೇಳಬಾರ್ದು, ತುಂಬ ಬೇಜಾರಾಗ್ತಾಯಿತ್ತು ನನಗೆ. ಏನಂದರೆ, ಒಬ್ಬರು ರೈತರು ಎಷ್ಟು ಕಷ್ಟಪಟ್ಟು ಬೆಳೆ ಬೆಳೀತಾರೆ ಅಂತ ನನಗೆ ಗೊತ್ತು. ಯಾಕಂದರೆ ನಾವು ರೈತರ ಮಕ್ಕಳು. ಆಲ್ರೆಡಿ ಇಲ್ಲಿ ಏನಾಗಿದೆ ಅಂದರೆ, ನೆನ್ನೆ ನಿಮಗೆ ಗೊತ್ತು, ತುಂಬ ಜೋರಾಗಿ ಮಳೆ ಗಾಳಿ ಬಂತು. ಆ ರೈತ ನೆನ್ನೆ ರಾತ್ರಿ ತುಂಬ ಖುಷಿಯಾಗಿ, ನೆನ್ನೆ ದಿನ ಖುಷಿಯಾಗಿ ಮನೆಗೆ ಹೋಗಿರ್ತಾನೆ. ಯಾಕಂದರೆ ಇನ್ನೊಂದು 4 ತಿಂಗಳಲ್ಲಿ ಬೆಳೆ ಬರ್ತದೆ, ನಾನು ಮಾಡಿರೋ ಸಾಲ ತೀರಿಸ್ಕೊಬೋದು, ನಾನು ಒಬ್ಬ ಮಾದರಿ ರೈತರ ಆಗಬೇಕು ಆಗ್ತೀನಿ ಅನ್ನೋ ಆಸೆಯಿಂದ ಹೋಗಿ ಮನೇಲಿ ಮಲ್ಕೊತಾರೆ. ಆದರೆ ಮಳೆ ನಿಂತಾದ್ಮೇಲೆ ಬೆಳಿಗ್ಗೆ ಬಂದು ನೋಡ್ರೆ ಆ ರೈತನಿಗೆ ದಿಕ್ಕೇ ತೋರಿಸ್ತಾ ಇಲ್ಲ. ಏನು ಮಾಡಬೇಕು, ನಾನು ಸೂಸೈಡ್ ಮಾಡ್ಕೊಬೇಕು ಅಥವಾ ಊರು ಬಿಡಬೇಕು, ನಾನು ಏನು ಮಾಡಬೇಕು ಅಂತ ರೈತರಿಗೆ ಗೊತ್ತಾಗಲ್ಲ. ಯಾಕಂದರೆ 3 ಎಕರೆ ಜಾಗದಲ್ಲಿ ಸುಮಾರು 3,000 ಬಾಳೆ ಗಿಡ ನೆಟ್ಟಿದ್ರು. ಎಷ್ಟು? ಈ 3 ಎಕರೆ ಜಾಗದಲ್ಲಿ ಸುಮಾರು 3,000 ಬಾಳೆ ಗಿಡ ನೆಟ್ಟು ಇನ್ನೇನು 2-3 ತಿಂಗಳಲ್ಲಿ ಫಲ ಬರಬೇಕಾಗಿತ್ತು ಸರ್. 40 ಲಕ್ಷ ರೂಪಾಯಿ ಬರಬೇಕಾಗಿದ್ದು ಸಾಲ ಮಾಡಿರೋದನ್ನ ಸಾಲಗಾರರಿಗೆ ತೀರಿಸುವಂಥ ಸಮಯದಲ್ಲಿ ಆ ಮಳೆಯಿಂದ ಲಾಸ್ ಆಗಿರೋ ಕಾರಣದಿಂದ ಆ ರೈತ ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ನನಗೆ ಹೇಳ್ಬಾರ್ದು, ಅಷ್ಟು ಬೇಜಾರಾಗ್ತದೆ. ಯಾಕಂದರೆ ನೀವು ವಿಡಿಯೋಗಳು ನೋಡಬೇಕು, ನೋಡಿರಿ ಎಷ್ಟು 3,000 ಗಿಡಗಳು ಹೆಂಗೆ ನಾಶವಾಗಿದ್ದಾರೆ ಅಂದರೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ ಆ ರೈತನಿಗೆ. ನಾನು ಹೇಳೋದೇನು ಗೊತ್ತಾ, ಯಾರ್ಯಾರು ಎಲ್ಲೆಲ್ಲಿ ಏನೇನೋ ಮಾಡ್ತಿರೋ ದಾನ ಧರ್ಮಗಳು ಕೂಡಲೇ ಎಚ್ಚೆತ್ತುಕೊಂಡು ಅಧಿಕಾರಿಗಳಾಗಲಿ ಅಥವಾ ಸಮಾಜ ಸೇವಕರಾಗಲಿ ಅಥವಾ ಯಾರೋ ದಾನಿಗಳು ಈ ಗ್ರಾಮಕ್ಕೆ ಬಂದು ಆ ರೈತನಿಗೆ ಸಾಂತ್ವನ ಹೇಳಿ ಅವ್ನು ಬೆನ್ನು ತಟ್ಟಿ ಆತದೆ ಬರಪ್ಪ, ಇದೆಲ್ಲ ಕಾಮನ್ ಸರ್ವೇ ಸಾಮಾನ್ಯ ಜೀವನದಲ್ಲಿ, ಏನೋ ನಾವು ಇದ್ದೀವಿ ಅಂತ ನಿಮ್ಮ ಕೈಲಾದ ಸಹಾಯವನ್ನು ಅವ್ರು ಮಾಡಿ ಮರು ಜೀವ ತುಂಬಿ ಆ ರೈತ ಇನ್ನೊಂದ್ಸಲಿ ಈ ಥರ ಜಾಗದಲ್ಲಿ ಬೆಳೆ ಬೆಳೆಯುವಂಥ ಪ್ರೋತ್ಸಾಹವನ್ನು ಆ ರೈತರಿಗೆ ಕೊಡಬೇಕು. ಇಲ್ಲಾಂದ್ರೆ ಈ ರೈತನಿಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ, ಅವನಿಗೆ ಶಾಬಾಷ್ ಅನ್ನಲಿಲ್ಲ ಅಂದರೆ ಆ ರೈತ ಮತ್ತೆ ಅದೇ ರೈತ ಅಲ್ಲ, ಇನ್ಯಾರೂ ರೈತರು ಇಂಥ ಕೆಲಸಕ್ಕೆ ಕೈ ಹಾಕಲ್ಲ. ಹೊಸ ಯೂತ್ಸ್ ಇರಲಿ ಅಥವಾ ಬುದ್ಧಿವಂತರಿರಲಿ ಯಾರೂ ಅಷ್ಟೇ ರೈತರಾಗಲು ಇಷ್ಟಪಡಲ್ಲ. ಯಾಕಂದರೆ ಒಂದ್ಸಲಿ ಈ ಥರ ಲಾಸ್ ಆಯಿತು, ಮತ್ತೆ ಪರಿಹಾರ ಸಿಗಲ್ಲ, ರಿಕವರ್ ಆಗಲ್ಲ ಎಂಬ ಕಾರಣದಿಂದ ಯಾರು ರೈತರು ಕೆಲಸ ಮಾಡಲ್ಲ. ರೈತತನವೇ ಮಾಯವಾಗ್ಬಿಡುತ್ತೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ಥಳ ಪರಿಶೀಲನೆ ಮಾಡಿ ಆ ರೈತನಿಗೆ ಸರ್ಕಾರದಿಂದ ಆಗುವ ಪರಿಹಾರನ ಕೊಡಬೇಕು. ಆಮೇಲೆ ದಾನಿಗಳು, ಆಮೇಲೆ ಯಾರೇ ಇರಲಿ, XYZ ಯಾವುದೇ ಪಕ್ಷದ ಇರಲಿ, ಪಕ್ಷ ಅಂತ ಇಲ್ಲಿ ನೋಡಬಾರ್ದು. ಕಾರ್ಯಕ್ಕೆ ಒಬ್ಬ ರೈತನಿಗೆ ಮನೆ ಲಾಸ್ ಆದೈತೆ, ಆ ರೈತ ಮನೆ ಬಿಟ್ಟು ಊರು ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿರೋ ಕಾರಣದಿಂದ ಆ ರೈತನಿಗೆ ಅವನ ಕುಟುಂಬಕ್ಕೆ ಬಂದು ಸಹಾಯ ಮಾಡಬೇಕು. ಮತ್ತು ನೀವೇನು ಬೇಕಾದ್ರೂ ಮಾಡಿ, ನಾವು ಇದೇ ಮಾಡಿ ಅಂತ ಹೇಳಲ್ಲ, ಅವನಿಗೆ ದಯಮಾಡಿ ಬಂದು ಸಾಂತ್ವನ ಹೇಳಿ ಅವ್ನು ಬೆನ್ನು ತತ್ತಿ ಆ ರೈತರಿಗೆ ಸಹಾಯ ಮಾಡಬೇಕು ಅಂತ ಈ ಮೂಲಕ ನಮ್ಮ ವಾಹಿನಿಯಿಂದ ನಿಮಗೆ ಕೇಳ್ಕೊತಾ ಇದ್ದೀವಿ. ಇದ್ದವರು ನಾವು ಹೊಟ್ಟೆಪಾಡಿಗೆ ಏನೋ ನಮಗೂ 3 ಕಾಸು ಸಿಗ್ತದೆ ಅಂತ ಮಾಡಿದೆ ಸರ್. ಈ ಥರ ಎಲ್ಲ ನಾಶನ ಆಗೋಗದೆ, ನಮ್ಮ ಮಕ್ಕಳು ಸಾಕೋದು ಹೆಂಗೆ ಅನ್ನಂಗೆ ಈಗ ಅದನ್ನ ನಾವು ಬೇಡ್ಕೊತಾ ಇದ್ದೀವಿ ಸರ್ ನಿಮ್ಮನ್ನು. ಏನೋ ನಮಗೂ ಈ ಥರ ಲಾಸ್ ಮಾಡ್ಕೊಂಡು ಒಂದು 5-6 ಲಕ್ಷ 15 ಲಕ್ಷದ ಗಂಟೆ ಹಾಕಿ ಸಾಲ ಬಂದ್ರು ಮಕ್ಕಳಾಗವ್ರಿ ಅಂಥವ್ರಿಗೆ ನನ್ನ ಮಕ್ಕಳು ತೀರಿಸ್ತಾರೆ ಅಂತ ಮಕ್ಕಳು ಅಂತ ಬಂದು ನಾವು ಪಾಡತ್ತಿ ಅವ್ರು ಕೂಲಿ ಕೊಡೋದೇನು, ಈಗ ಬಡ್ಡಿ ಕಟ್ಟೋದೇನು, ಸಾಲ ಏನು ಮಾಡೋದು ಅಂತ ನಮಗೂ ಹೊಟ್ಟೆ ಉರಿತದೆ ಸರ್. ಅದನ್ನ ನಾವು ಬೇಡ್ಕೊತಾ ಇದ್ದೀವಿ ಸರ್ ನಿಮ್ಮನ್ನ. ಸರ್, ನಮ್ಮಂಥ ಯುವಕರುಗಳು ವ್ಯವಸಾಯ ಮಾಡೋಣ ಅಂತ ಬಂದರೆ ಎಲ್ಲ ನಾನೇನೋ ನೇಣಾಕೊಂಡು ಸಾಯ್ಬೇಕು ಅನ್ಸ್ಬಿಡ್ತು ಸರ್. ನಮ್ಮಂಥ ಯುವಕರುಗಳು ವ್ಯವಸಾಯ ಮಾಡೋಣ ಅಂತ ಬಂದರೆ ನೋಡಿ ಸರ್, ಎಲ್ಲ ಎತ್ತರ ಕಟ್ಟಾಗಿದ್ದಾವೆ. 3,000 ಬಾಳೆ ಗಿಡದಲ್ಲಿ ಒಂದು ಬಾಳೆ ಗಿಡನೂ ಇಲ್ಲ ಸರ್. ಪೂರ್ತಿ ಈ ಮಳೆಗಾಳಿಯಿಂದ ಈ ಥರ ಆಗೈತೆ ಸರ್. ನಮ್ಮ ಗೌರ್ಮೆಂಟಿಂದ ಆದರೂ ಏನಾದರೂ ಪರಿಹಾರ ಬೇಕು ಸರ್. ನಿನ್ನೆ ದಿನ ಬೆಳಿಗ್ಗೆ ಬಂದೆ, ನನ್ನ ತೋಟ ನೋಡೋಕ್ಕೆ ಖುಷಿ ಆಗುತ್ತೆ ಸರ್. ನಿನ್ನೆ ಮಧ್ಯಾಹ್ನನೂ ಬಂದೆ, ತೋಟ ನೋಡೋಕ್ಕೆ ಖುಷಿ ಆಗುತ್ತೆ ಸರ್. ಸಾಯಂಕಾಲ ಬಂದು ತಿರ್ಗಾ ಬೆಳಿಗ್ಗೆ ಬರೋಷ್ಟೊತ್ತಿಗೆ ಬಾಳೆ ಗಿಡ ಎಲ್ಲ ಪೂರ್ತಿ ಎಲ್ಲ ನಾನೇನೋ ನೇಣಾಕೊಂಡು ಸಾಯ್ಬೇಕು ಅನ್ಸ್ಬಿಡ್ತು ಸರ್. ಆದ್ದರಿಂದ ಏನು ಮಾಡಬೇಕು ನೋಡಿ ಸರ್, ನಾನು ಡ್ರೈನ್ ಓಡಿಸಿ ನೀರು ತಗೊಂಬಂದು ಗಿಡ ತಂದು ಹಾಕ್ಬಿಟ್ಟು ಇವೆಲ್ಲ ಮಾಡಿಬಿಟ್ಟು ನಾನು ಒಬ್ಬ ಮಾದರಿ ರೈತ ಆಗಬೇಕು ಅಂದ್ಕೊಂಡೆ. ಇದೆಲ್ಲ ನಂಗೆ ಕಾಯ್ತಾಯಿಲ್ಲ ಸರ್. ಇಲ್ಲೆಲ್ಲ ಕಾಡಿತ್ತು ಸರ್. ಕಾಡಲ್ಲಿ ನಾನು ಈ ಗಿಡ ಎಲ್ಲ ಕೀಳಿಸಿದ್ದೇನೆ, ನಮ್ಮ ಜಮೀನು ನಾನೇನ ಮಾಡಬೇಕು ಅಂದ್ಬಿಟ್ಟು ನಾನು ಫಸ್ಟ್ ಡ್ರೈನ್ ಓಡಿಸಿ ನೀರು ತಗೊಂಬಂದು ಸೊಸಿಗಳು ತಗೊಂಬಂದು ಇಲ್ಲಿ ಆಳುಗಳು ಕರ್ಕೊಂಬಂದು ಇವನ್ನೆಲ್ಲ ಉಣಿಸಿ ಗೊಬ್ಬರ ಹಾಕಿ ಇಲ್ಲಿವರೆಗೂ ಬೆಳಿಬೇಕು ಅಂತ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಸರ್. ನಾನು ಈಗ ಬಂದು ನೋಡಿದ್ರೆ ನಾನು ಇರಲೇಬಾರ್ದು ಅನಿಸ್ತದೆ ಸರ್. ಭೂಮಿ ಮೇಲೆ ಒಂದು 10ರಿಂದ 15 ಲಕ್ಷ ಖರ್ಚು ಹಾಕಿದೆ ಸರ್. ಒಂದು 40 ಲಕ್ಷ ಲಾಭ ಬರುತ್ತೆ ಸರ್. ಒಂದು ರೂಪಾಯಿ ಇಲ್ದಂಗೆ ಈಗ ಎಲ್ಲ ಕಟ್ಟಾಗ್ಬಿಟ್ಟಿದೆ ಸರ್. ನೋಡಿ ಸರ್, ಎಲ್ಲ ಕಟ್ಟಾಗ್ಬಿಟ್ಟಿದ್ದಾವೆ ಸರ್. ಒಂದು ಬಾಳೆ ಗಿಡನೂ ನೇರ್ಬೇಕಾಗಿಲ್ಲ ಸರ್, ಹೋಗ್ಬಿಟ್ಟಿದ್ದಾರೆ ಸರ್. ಏನು ಮಾಡಬೇಕು ಅಂತ ಗೊತ್ತಾಗೋದಲ್ಲ ಸರ್. ನೋಡಿ ಸರ್, ರೈತರುಗಳು ಬಂದು ಏನು ಜಮೀನಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾರೆ. ನಾವು ಬೆಂಗಳೂರು ಬಿಟ್ಬಿಟ್ಟು ಊರಿಗೆ ಬಂದ್ಬಿಟ್ಟು ಈ ಕೆಲಸ ಮಾಡೋಣ ಅಂದ್ಬಿಟ್ಟು ಬಂದರೆ ನೋಡಿ ಸರ್, ಈಗ ಆಗಿರೋ ಕತೆನ
ಏನು ಮಾಡೋಕ್ಕಾಯ್ತಿಲ್ಲ ಸರ್. 3,000 ಬಾಳೆ ಗಿಡದಲ್ಲಿ ಒಂದೇ ಒಂದು ಬುಡನೂ ಸರಿ ಇಲ್ಲ ಸರ್. ಈ ಪ್ರಕೃತಿ ವಿಕೋಪದಿಂದ ಈ ಥರ ಆಗೈತೆ ಸರ್. ನಾವು ಏನು ಕೆಲಸ ಮಾಡೋದು ಬಿಟ್ಬಿಟ್ಟು ತಗೊಂಬಂದು ಇಲ್ಲಿ 5-6 ಲಕ್ಷ ರೂಪಾಯಿ ಸಾಲ ಮಾಡಿಬಿಟ್ಟು ಬಂಡವಾಳ ಹಾಕಿದ್ರು ಈಗ ಬಂಡವಾಳದ ಕಾಸಲ್ಲ ಸರ್. ನಾವು ಜೀವನ ಮಾಡೋದು ಕಷ್ಟ ಆಗೈತೆ ಸರ್. ನೋಡಿ ಸರ್, ನಮಗೆ ಈ ಇದರಿಂದ ಆಗಲಿ ಏನು ರಾಜ್ಯ ಸರ್ಕಾರದಿಂದ ಆಗಲಿ ಇಲ್ಲ ಕೃಷಿ ಇಲಾಖೆಯಿಂದ ಆದ್ರಾಗಲಿ ಈ ತೋಟಗಾರಿಕೆ ಇಲಾಖೆಯಿಂದ ಆದ್ರಾಗಲಿ ಯಾರ ಇಲಾಖೆಯಿಂದನಾಗಲಿ ನಮ್ಮ ಈ ಸುತ್ತಮುತ್ತ ರೈತರುಗಳಿಗೆ ಬೇಜಾನ್ ಈ ಥರ ಅನನುಕೂಲ ಆಗೈತೆ ಸರ್. ಯಾರಿಗನಾಗಲಿ ಹೆಲ್ಪ್ ಆಗಲಿ ಸರ್, ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಸರ್. ಆಯಿತು, ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದ್ದೀನಿ ಸರ್, ತಿಳಿಸಿ ಸರ್. 24 ಗಂಟೆ ಆಯಿತು ಸರ್, ಯಾವೊಂದು ಅಧಿಕಾರಿನೂ ನಮ್ಮ ಹತ್ರ ಇನ್ನು ಸ್ಪಂದಿಸಿಲ್ಲ ಸರ್. ಆದ್ದರಿಂದ ಯಾರನ ಅಧಿಕಾರಿಗಳು ಸ್ಪಂದಿಸ್ಬೇಕು ಸರ್. ಆದ್ದರಿಂದ ನಾನು ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದ್ದೀನಿ. ನೋಡ್ತಾ ಇರಿ ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.